ಆ ಫುಟೇಜ್ ನನ್ನ ಹತ್ರ ಇದೆ, ಇಲ್ಲದೇ ಮಾತಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಅದಕ್ಕೆ ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಆ ಹುಡುಗ ಅಭಿ. ಅವತ್ತು ಆಫರ್ ಮಾಡಿದ್ದು ಚಂದನ್ಗೌಡಂಗೆ ಅಭಿ. ಸರಿ, ಇಷ್ಟೆಲ್ಲ ಆದಮೇಲೆ ಇದೇ ಚಂದನ್ಗೌಡರು ಒಂದೂವರೆ ವರ್ಷದ MP ಎಲೆಕ್ಷನ್ನಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಇರೋ ದುಡ್ಡೆಲ್ಲನೂ ಎಲೆಕ್ಷನಲ್ಲಿ ಕಳೆದುಬಿಟ್ಟಿದ್ದೀನಿ, ನನ್ನ ಹತ್ರ ದುಡ್ಡೇ ಇಲ್ಲ ಅಂದ್ಬಿಟ್ಟು ಅವರು ಮೆನ್ಷನ್ ಮಾಡಿ ಹೇಳ್ತಾರೆ. ಹೌದಾ, ನಿಮ್ಮ ಹತ್ರ ದುಡ್ಡಿಲ್ವಾ ಅಂತ ಅಂದ್ಬಿಟ್ಟು ಅವರು ಕತ್ತಲ್ಲಿದ್ದಂಥ ಚೈನು ಎಲ್ಲನೂ ತಗೊಂಡ್ಬಿಟ್ಟು ಗಿರ್ವಿ ಅಂಗಡಿಲಿ ಅಡ ಮಡಗ್ತಾರೆ. ಆ ವಿಡಿಯೋ ನನ್ನ ಹತ್ರನೂ ಐತೆ, ಎಲ್ಲರ ಹತ್ರನೂ ಐತೆ. ಬಟ್ ಎಲ್ಲರಿಗೂ ಗೊತ್ತು, ದುಡ್ಡೇ ಇಲ್ಲದೆ ಹೋದವರು 1 ವರ್ಷಗಳ ನಂತರ 50 ಲಕ್ಷ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹೆಂಗೆ ಮಾಡಿದ್ರು. ಮತ್ತು ಅವ್ರು ಅವಾಗಿಂದ ಅವ್ರಿಗೆ ಮೇಯ್ನ್ ಸೋರ್ಸೇ ಯೂಟ್ಯೂಬು. ಅವಾಗಿಂದ ಯೂಟ್ಯೂಬಲ್ಲಿ ಒಂದು 20-25 ವಿಡಿಯೋ ಬಿಟ್ಟಿರ್ಬೇಕು. 20-25 ವಿಡಿಯೋಗೆ ಇವ್ರಿಗೆ 50-55 ಲಕ್ಷ ಬಂದ್ಬಿಡ್ತದೆ. ದುಡ್ಡು ಎಲ್ಲಿಂದ ಬಂತು? ಏನಾದರೂ ಇರಬೇಕಲ್ವಾ? ಇದೇ ಅಭಿ ಹೇಳಿದ್ದಾನೆ ನನಗೂ ಆಫರ್ ಮಾಡಿದ್ದಾನೆ. ಇದಕ್ಕೆಲ್ಲ ಫಂಡಿಂಗ್ ನಡೀತದೆ. ಸಮೀರ್ ವಿಡಿಯೋನೂ ಏನು ಕಮ್ಮಿ ಅಲ್ಲ, ಅವ್ನು ಎಡಿಟಿಂಗ್ ಎಲ್ಲ ಫಂಡಿಂಗ್ ನಡೆದಿದೆ, ಅವನಿಗೂ ಫಂಡಿಂಗ್ ಆಗಿದೆ. ಯಾಕಂತಂದರೆ ಒಂದು ಎಡಿಟ್ ಮಾಡೋದು ಸುಮ್ಮನೆ ಅಲ್ಲ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ಫಂಡ್ ಮಾಡಿದ್ದಾರೆ ಅಂದ್ಬಿಟ್ಟು ಇದೇ ಅಭಿ ನನಗೆ ಅವತ್ತು ಕೂತ್ಕೊಂಡು 1-2 ಅವರ್ ಮಾತಾಡಿದಾಗ ಅದ್ರ ಬಗ್ಗೆ ಅದು ಹೇಳಿದ್ದಾನೆ. ಇವಾಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಚಂದನ್ಗೌಡಂದೇ ಪಾನ್ ಕಾರ್ಡ್ ಒಂದು ಲಕ್ಷ್ಮಿ ಅನ್ನೋರ್ದು ಇವತ್ತಿದು ಪಾನ್ ಕಾರ್ಡ್ ಸಿಗುತ್ತೆ. ಆ ಪಾನ್ ಕಾರ್ಡಲ್ಲಿ ಇದೇ ಚಂದನ್ಗೌಡ ನಾವು ಯಾರ ಪರನೂ ಅಲ್ಲ, ಇರೋ ಸತ್ಯನೇ ತಿಳಿಸ್ತೀವಿ ಅಂತಂದವರು ಇದೇ ಚಂದನ್ಗೌಡ ಹೇಳ್ತಾನೆ ಪಾನ್ ಕಾರ್ಡ್ ಸಿಕ್ಬಿಡ್ತು ಹಂಗೆ ಹಿಂಗೆ ಅಂತ ವಾದ ಮಾಡ್ತಾನೆ ಚಂದನ್ಗೌಡ. ಪಾನ್ ಕಾರ್ಡ್ ಸಿಕ್ಕು ಆ ಯುವತಿ ಅಂತಾರೆ ಏನು ಪಾನ್ ಕಾರ್ಡ್ ಕಳ್ಕೊಂಡಿದ್ರು, ಪಾನ್ ಕಾರ್ಡ ಡೆಬಿಟ್ ಕಾರ್ಡ್ ಯಾವುದೋ ಒಂದು ಕಳ್ಕೊಂಡಿದ್ರು, ಅವ್ರು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಅದನ್ನ ಕನೆಕ್ಟ್ ಮಾಡಿದ್ದು 2009ರಲ್ಲಿ ಯಾವುದೋ ಒಂದು ಲಕ್ಷ್ಮಿ ಅನ್ನೋ ಯುವತಿ ಸತ್ತೋಗಿದ್ದವರು, ಅಂದರೆ ಅನಾಥ ಶವ ಅಂತ ಮಣ್ಣು ಮಾಡಿದ್ದು UDR ಆಗಿರೋದು, ಸತ್ತಾಗಿರೋದು ನೋಡಿ ಇದೆ ಅಂತ ಕನೆಕ್ಟ್ ಮಾಡಿದವರು ಇವರು ಜನಗೆ ಮಿಸ್ಲೀಡ್ ಮಾಡಿದವರು. ಅದೇ ಹೇಳಬೇಕಿತ್ತು, ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಆಮೇಲೆ ವಿಡಿಯೋ ಇಲ್ಲವಂತಪ್ಪ ಅವ್ರು ಬದುಕಿದಾರಂತೆ ಅಂತ. ಇದಕ್ಕೇನು ಹೇಳಬೇಕು? ಫಂಡಿಂಗ್ ಆಗಿಲ್ವ ಇವ್ರಿಗೆಲ್ಲ? ಫಂಡಿಂಗ್ ಆಗಿಲ್ವ ಸರ್? ಇದು ಇವರು ಏನು ಹೇಳಿಲ್ಲ, ಸರಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಅಂತ ಥರ್ಡ್ ಐ ಸುಬ್ರಹ್ಮಣ್ಯ ಅವರು ಬಂದ್ಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ, ಹಿಂಗ ಇವತ್ತಿದಂತೆ ಅಂತ. ಇವ್ರು ಕೊಟ್ಟಿಲ್ಲ. ಇದೇ ಚಂದನ್ಗೌಡರು ಹೇಳಿದಾರಣ್ಣ ನನಗೆ ಆಫರ್ ಬಂದಿತ್ತು ಅಂತ. ಅವ್ರು ವಿಡಿಯೋ ಯಾಕೆ ಡಿಲೀಟ್ ಮಾಡ್ಕೋಬೇಕು? ಎಲ್ಲ ಡೀಲೆಲ್ಲ ಮುಗಿತಲ್ಲ, ಅದಕ್ಕೋಸ್ಕರ ವಿಡಿಯೋ ಡಿಲೀಟ್ ಮಾಡ್ಕೊಂಡ್ರಾ? ನೋಡಿ, ಅಭಿ ನನಗೆ ಸ್ಪೆಸಿಫೈಯಾಗಿ ಮೆನ್ಷನ್ ಮಾಡಿ ಹೇಳಿದ್ದಾನೆ, ಇದಕ್ಕೆಲ್ಲ ನಮಗೆ ಫಂಡ್ ಮಾಡೋದು ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಅಂತ. ಇವತ್ತು ಅವನೇನು ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೋ, ಅವ್ನು ಹೇಳ್ಕೊಳಕ್ಕಾಗಲ್ವಲ್ಲ ನನಗೆ ಫಂಡ್ ಆಗಿದೆ ಅಂತ. ಅದಕ್ಕೋಸ್ಕರ ವ್ಯೂಸು ಲೈಕ್ಸು ಅಂದ್ಬಿಟ್ಟು ಎತ್ತಾಕ್ಬಿಟ್ಟ. ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ನಾನು ಧರ್ಮಸ್ಥಳದಲ್ಲಿ, ಬಾ ನಾನು ಏನು ಇನ್ವೆಸ್ಟಿಗೇಷನ್. ಈಗ ನೀವು ನೋಡ್ಬೋದು, ಬುರುಡೆ ಎಲ್ಲನೂ ಹುಡಿಕೊಂಡು ಹೋಗಿದ್ದು ಅವನು ಮತ್ತು ಜಯಂತು. ಬುರುಡೆ ಹುಡಿಕೊಂಡು